RCB ಸೋಫಾಗನ್ಸ್ ಗುಜರಾತ್ ಟೈಟನ್ಸ್ ಮಗ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತಿನ ಪ್ರಿವ್ಯೂಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ನೆನ್ನೆ ಮ್ಯಾಚ್ ಏನಾಯಿತು ಅದನ್ನು ಸ್ವಲ್ಪ ನೋಡ್ಕೊಂಬಂದ್ಬಿಡೋಣ. ಪಾಯಿಂಟ್ಸ್ ಟೇಬಲ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಮುಂಬೈ ಇಂಡಿಯನ್ಸು ಉಳ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ನೆಟ್ ರನ್ ರೇಟಲ್ಲಿ. ಏನು ಗುರು ನೆಟ್ ರನ್ ರೇಟ್ ಕುಸ್ತಿರೋದು ಯಪ್ಪ. +0.80 ಸಮಥಿಂಗಲ್ಲಿತ್ತು, ಇವಾಗ -0.736ಗೆ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದೆ. ವರ್ಸ್ಟ್ ನೆಟ್ ರನ್ ರೇಟ್ ಆಗೋಗ್ಬಿಟ್ಟಿದೆ. CSK ಅವ್ರು ನೋಡಿ 103 ರನ್ ಮಾರ್ಜಿನಿಂದ ಗೆಲ್ಲೋದ್ರ ಮೂಲಕ ಸಿಕ್ಕಾಪಟ್ಟೆ ಪಾಸಿಟಿವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೆಗೆಟಿವ್ ಇದ್ದಂಥ ನೆಟ್ ರನ್ ರೇಟ್ನ 0.118 ಮಾಡ್ಕೊಂಡ್ಬಿಟ್ಟಿದ್ದಾರೆ. CSK ಅವರು ಯಾವ ಪೊಸಿಷನ್ಗೆ ಬಂದಿದ್ದಾರೆ? 5ನೇ ಪೊಸಿಷನ್ಗೆ ಬಂದಿದ್ದಾರೆ. 10ನೇ ಪೊಸಿಷನ್ ಇದ್ದಂಥ CSK ಅಂದರೆ ಒಂದೇ ಟೈಮ್ ಎಗರು ಅಂತ ಹೇಳ್ತಿಲ್ಲ, ಒಂದೆರಡು ಮ್ಯಾಚ್ಗಿನ ಮುಂಚೆ 10ನೇ ಪೊಸಿಷನ್ ಇದ್ದಂಥ CSK ಎಗರುಬಿಟ್ಟು ಇವಾಗ 5ನೇ ಪೊಸಿಷನ್ಗೆ ಬಂದಿದ್ದಾರೆ. ಇನ್ನು ಮೇಲ್ಗಡೆ ಬಂದರೂ ಕೂಡ ಆಶ್ಚರ್ಯ ಪಡುವಂಥದ್ದೇನಿಲ್ಲ, ಯಾಕಂದರೆ ಕ್ವಾಲಿಟಿ ಟೀಮ್ ಥರನೇ ಕಾಣಿಸ್ತಾ ಇದೆ. ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ CSK ಅವರು, ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸು ಕಮ್ ಬ್ಯಾಕ್ ಮಾಡಿದ್ರು ಅಂತ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಇಲ್ಲ ಗುರು ನಾವು ಡುಬಾಕು ಅಂತಲೇ ಪ್ರೂವ್ ಮಾಡ್ತಾ ಇದ್ದಾರೆ. 99 ರನ್ ಮಾರ್ಜಿನ್ GT ಅಗೇನ್ಸ್ಟ್ ಗೆದ್ದಾಗ ಏನೋಪ್ಪ ಟೀಮ್ ಇದು ಅನ್ನೋ ಥರ ಆಗಿತ್ತು. ಬಟ್ ಇವಾಗ 103 ರನ್ನು ಮಾಡಿದ ಸೋಲೋದ್ರ ಮೂಲಕ ಏನು ಗರು ಟೀಮ್ ಇದು. ಹೌದು ನೋಡಿ ಹಿಂಗಿರುತ್ತೆ ಅಂತಂದರೆ 103 ರನ್ನು 99 ರನ್ ಮಾರ್ಜಿನಲ್ಲಿ ಗೆಲ್ಲುವಂಥದ್ದು ಒಂದು ಸೀಸನಲ್ಲಿ ಒಂದು ಮ್ಯಾಚ್ ಆಗುತ್ತೋ 2 ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಮ್ಯಾಚು ಇದೇ ಥರ ಸಿಗೋದಿಲ್ಲ ಚಾನ್ಸ್ ನೆಟ್ ರನ್ ರೇಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಒಂದು ಸೀಸನಲ್ಲಿ 1 ಮ್ಯಾಚೋ 2 ಮ್ಯಾಚೋ ಸಿಗುತ್ತೆ. ಅದನ್ನು ಆಪರ್ಚುನಿಟಿ ಗ್ರ್ಯಾಬ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಂಡಾದ್ಮೇಲೆ ನೆಟ್ ರನ್ ರೇಟ್ನ ಕಾಪಾಡ್ಕೊಳ್ಳೋದು ಮುಂಬೈ ಇಂಡಿಯನ್ಸ್ನ ಕರ್ತವ್ಯ ಆಗಿತ್ತು. ಸೋಲೋದು ಓಕೆ, ಬಟ್ 104 ರನ್ 103 ರನ್ ಮಾರ್ಜಿನಿಂದ ಸೋಲೋದಿದೆಯಲ್ಲ, ಸೊ ಇದು ಅವ್ರ ನೆಟ್ ರನ್ ರೇಟಿಗೆ ಸಿಕ್ಕಾಪಟ್ಟೆ ಹೊಡೆದ ಬೀಳುತ್ತೆ. ಇನ್ ಕೇಸ್ ಏನಾದ್ರು ಬಾಟಮಲ್ಲಿ ಕ್ವಾಲಿಫೈ ಆಗಬೇಕು ಅಂದರೆ 4ನೇ ಪೊಸಿಷನಲ್ಲಿ ಕ್ವಾಲಿಫೈ ಆಗಬೇಕು ಅಂತಂದರೆ ಸೊ ಈ ಮ್ಯಾಚೆಲ್ಲ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಅವಾಗ. ಯಾಕಂದರೆ ಅಷ್ಟು ವರ್ಸ್ಟಾಗಿ ಆಗ್ಬಿಟ್ರು ನೆನೆ CSK ನೋಡಿ ಬೆಸ್ಟಾಗಿ ಆಗ್ಬಿಟ್ಟು ಇವಾಗ ಏರ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ 5ನೇ ಪೊಸಿಷನ್ಗೆ. ಇನ್ನೂ ನೆಕ್ಸ್ಟ್ ಮ್ಯಾಚ್ ಗೆದ್ರು ಅಂತಂದರೆ ಅದೇ ಏನಾದ್ರು RCBನೋ SRH ಏನಾದ್ರು ಸೋಲ್ತಾ ಹೋಯ್ತು ಅಂತಂದಾಗ ನೆಕ್ಸ್ಟ್ ಮ್ಯಾಚ್ ಏನಾದ್ರು RCBಗಿಂತ ಬೆಟರ್ ರನ್ ರೇಟ್ ಮಾಡ್ಕೊಂಡ್ಬಿಟ್ರು ಅಂತಂದಾಗ ಏನಾದ್ರು ಇದೇ ಥರ ವಿಕ್ಟ್ರಿನೂ ಇನ್ನೊಂದ್ಸಲ ಬಂತು ಅಂತಂದಾಗ ಅವಾಗ ಏರ್ಬಿಟ್ಟಿನ ಮೇಲ್ಗಡೆ ಪೊಸಿಷನ್ ಹೊರಟೋಗ್ಬಿಡ್ತಾರೆ CSK ಅವರು. ಜೋರ್ದಾರಾಗಿ ನೆನ್ಸ್ಕೊಂಡ್ಬಿಡಿ CSK ಫ್ಯಾನ್ಸ್ಗಳು. ಆ ರೇಂಜ್ಗೆಲ್ಲ ಇನ್ನೂ ಏನೂ ಆಗೋದಿಲ್ಲ. ಸೊ CSK ಪರವಾಗಿಲ್ಲ, ಇವಾಗ ಮಿಡಲ್ ಇದ್ದಾರೆ, ಚೆನ್ನಾಗಿನ ಕ್ವಾಲಿಫೈ ಆಗುವಂಥ ಒಂದು ಸ್ವಲ್ಪ ವೈಬಲ್ಲೇ ಇದ್ದಾರೆ. ಏನೇನು KKR ಅವ್ರ ಥರ ಆಗಿರಲಿ, LSG ಅವ್ರ ಥರ ಆಗಿರಲಿ ಒಂದು ಸ್ವಲ್ಪ ಇಲ್ಲಾಗೋರು ಪಕ್ಕ ಆಗಲ್ಲ ಅನ್ನೋ ಥರ ಏನಿಲ್ಲ. CSK ಆದರೂ ಆಗ್ಬೋದು. ನಾನು ಹೇಳಿದ್ದೆ ಟೂರ್ನಮೆಂಟ್ಗಿಂತ ಮುಂಚೆನೇ ಹೇಳಿದ್ದೆ ಈ 4 ಟೀಮ್ಗಳು ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ ಅಂತ. ಸೊ ಇವಾಗ ಪಾಸಿಟಿವ್ಸ್ ಇದೆ. GT ಆರ್ CSK ಅಂತ ಹೇಳಿದ್ದೆ 4ನೇ ಪೊಸಿಷನ್ಗೆ, ಪಂಜಾಬ್ ಕಿಂಗ್ಸು, ಆಮೇಲೆ RCB, ಇನ್ನು ಒಂದು ಯಾವುದು ಹೇಳಿದ್ನಪ್ಪ ಮುಂಬೈ ಇಂಡಿಯನ್ಸ್ ಹೇಳಿದೆ. ಮುಂಬೈ ಇಂಡಿಯನ್ಸ್ ಯಾಕೋ ಸ್ವಲ್ಪ ವರ್ಸ್ಟಾಗಿ ಆಡ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಬಿಡ್ತು ಅಂದರೆ ಎಲ್ಲ ಕೂಡ ಒಂದು ಸ್ವಲ್ಪ ಸೀನಲ್ಲಿ ಇದರ ಥರ ಕಾಣಿಸ್ತಾ ಇದೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಇವತ್ತಿನ ಮ್ಯಾಚು RCB ವರ್ಸಸ್ GT ಆಗಿರೋದ್ರಿಂದ RCB ಬೇರೆ ಸೋತ್ಬಿಟ್ಟು ಬರ್ತಾ ಇದ್ದಾರೆ, GT ಬೇರೆ ಸೋತ್ಬಿಟ್ಟು ಬರ್ತಾರೆ, ವರ್ಸ್ಟಾಗಿ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟ್ ಹ್ಯಾಟ್ರಿಕ್ ಗೆದ್ದು 1 ಸೋತ್ಬಿಟ್ಟು ಬರ್ತಾರೆ ಅಂತ ಮುಂಬೈ ಇಂಡಿಯನ್ಸ್ 3 ಮ್ಯಾಚ್ ಗೆದ್ದು 3 ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇದ್ದಾರೆ. RCB 6ರಲ್ಲಿ 4 ಮ್ಯಾಚ್ನ ಗೆದ್ದು 2 ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇದ್ದಾರೆ. 2 ಬ್ಯಾಕ್ ಟು ಬ್ಯಾಕ್ ಗೆದ್ದು ಮತ್ತೆ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಹೋಮಲ್ಲಿ ಸೋತಿರೋದು ನಮ್ಮ RCB. ಇವತ್ತು ಹೋಮಲ್ಲೇ ಮ್ಯಾಚ್ ಇರುತ್ತೆ M ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ M ಚಿನ್ನಸ್ವಾಮಿ ಸ್ಟೇಡಿಯಮ್ದು ಸ್ಟ್ಯಾಟ್ಸ್ ಗೀಟ್ಸ್ ಎಲ್ಲ ಏನು ಸಪ್ರೇಟಾಗಿ ಹೇಳ್ಬೇಕಾ? ಎಲ್ಲ ಗೊತ್ತು. ಏನು ಅರ್ಥ ಕುಡಿದ್ಬಿಟ್ಟಿರ್ತೀರ ಚಿನ್ನಸ್ವಾಮಿನ. ಎಷ್ಟು ವರ್ಷದ ನೋಡಿಲ್ಲ ಆ ಮ್ಯಾಚಲ್ಲಿ. ಆದ್ರೂ ಇವತ್ತು RCB ಏನಾದ್ರು ಗೆಲ್ತು ಅಂದರೆ 10ನೇ ಪೊಸಿಷನ್ಗೆ 10 ಪಾಯಿಂಟ್ನ ಮೂಲಕ 2ನೇ ಪೊಸಿಷನ್ಗೆ ಹೋಗ್ತಾರೆ. ಯಾಕಂದರೆ ರಾಜಸ್ಥಾನ್ ರಾಯಲ್ಸ್ ಅವರ ನೆಟ್ ರನ್ ರೇಟ್ ಏನಿದೆ ನಮಗಿಂತ ಕೆಳಗಡೆ ಇದೆ. ನಾವು ಇವತ್ತು ಗೆದ್ವಿ ಅಂದರೆ ಖಂಡಿತ ನಮ್ಮ ನೆಟ್ ರನ್ ರೇಟು ಬೆಟರ್ ಆಗಿರುತ್ತೆ. ಇಲ್ಲಿ ನೋಡಿ ಪಂಜಾಬ್ ಕಿಂಗ್ಸ್ನ ನೆಟ್ ರನ್ ರೇಟ್ ಆದ ನಂತರ ನಮ್ಮದೇ ನೆಟ್ ರನ್ ರೇಟು ಬೆಸ್ಟ್ ಆಗಿರೋವಂಥದ್ದು. ಸೊ ಅದನ್ನು ಕಾಪಾಡ್ಕೊಂಡಿದ್ದೀವಿ ನಾವು. ನೆಟ್ ರನ್ ರೇಟ್ನ ಹೋಗೋದಕ್ಕೆ ಬಿಟ್ಟಿಲ್ಲ. ಸೋದರೂ ಸಹ ಒಂದು ಹೆವಿ ಮಾರ್ಜಿನಲ್ಲಿ ಏನು ಸೋಲ್ತಾ ಇಲ್ಲ. ನಾವು 2 ಮ್ಯಾಚ್ನ ಸೋತಿದ್ವಿ. ಅದು ನೋಡಿ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಕೊಡಿಸಾಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಗೆಲ್ಲ ಮ್ಯಾಚ್ನ ಸೋತಿರೋದು ನಾವು. ಓಕೆ, ಈ ಮ್ಯಾಚನ್ನು ಕೂಡ ಒಂದು ಇಂಟೆನ್ಸ್ ಗೇಮ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಈ ಮ್ಯಾಚ್ ನನಗೆ ಯಾಕೋ 1 ಸೈಡೆಡ್ ಆಗುತ್ತೆ ಅಂತ ಅನ್ನಿಸಿದೆ. RCB ಪರವಾಗಿ 1 ಸೈಡೆಡ್ ಗೇಮ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗುಜರಾತ್ ಟೈಟನ್ಸ್ದು. ಯಾಕಂದರೆ ಲಾಸ್ಟ್ ಮ್ಯಾಚ್ ನೋಡ್ರೆ ಇವ್ರು ಹಿಂಗೆ ಆಡಿದ್ದಾರೆ, ಅಧ್ವಾನವಾಗಿ ಆಡಿದ್ದಾರೆ. ಸೊ ಈ ಮ್ಯಾಚ್ ಏನಿದೆ, ಸೊ ಇವರು ಟಾಪ್ 3 ಮಾತ್ರ ಇವ್ರದ್ದು ಹೆವಿ ಸ್ಟ್ರೆಂತು. ಸಾಯಿ ಸುದರ್ಶನ್ ಆಗಿರಲಿ, ಶುಭ್ಮನ್ ಗಿಲ್ ಆಗಿರಲಿ, ಜೊತೆಗೆ ಜಾಸ್ ಬಟ್ಲರ್ ಆಗಿರಲಿ, ಈ 3 ಜನ ನೆತ್ತಿತ್ತು ಅಂತಂದರೆ ಖಂಡಿತ ಇದು 1 ಸೈಡೆಡ್ ಮ್ಯಾಚ್ ಆಗೋಗ್ಬಿಡುತ್ತೆ. ಈ 3 ಜನ ಬಿಟ್ಕೊಂಡ್ರು ಅಂತಂದರೆ ಅವಾಗ ಟಕ್ಕರ್ ಕೊಡೋಂಥ ಚಾನ್ಸ್ ಇರುತ್ತೆ ನಮ್ಮ RCBಗೆ. ಸೊ ನಾನು ಹೇಳಿದ್ದೀನಿ ಇದು ಒಂದು 80-20 ಕಾಂಟೆಸ್ಟ್ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಪ್ಲೇಯಿಂಗ್ ಲೆವೆನ್ನ ಅನಲೈಸ್ ಮಾಡಾದ್ಮೇಲೆ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ವಿಡಿಯೋ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಕಂಪಾರಿಷನ್ ವಿಡಿಯೋನ ನೋಡಿದ್ರೆ ಅಂದರೆ ಹೋಗ್ಬಿಟ್ಟು ನೋಡಿಕೊಂಡು ಬನ್ನಿ. ಒಂದು 2-3 ದಿನದ ಮುಂಚೆ ಹಾಕಿದ್ದೀನಿ. ಸೊ ಓಕೆ, ಇವಾಗ ಸ್ಟ್ಯಾಟ್ಸ್ ವಿಚಾರಕ್ಕೆ ಹೋಗ್ಬಿಡೋಣ. ಸ್ಟೇಡಿಯಂ ಸ್ಟ್ಯಾಟ್ಸ್ ವಿಚಾರಕ್ಕೆ. ಚಿನ್ನಸ್ವಾಮಿ ಬಗ್ಗೆ ಏನು ಸ್ಪೆಷಲಾಗಿ ಕೇಳಬೇಕಾ ನೀವು? ಆದರೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. GT ವರ್ಸಸ್ RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆದಾಗ ಯಾವ ಥರ ಆಗಿದೆ ಅಂತ. ಓವರ್ ಹೆಡ್ ಟು ಹೆಡ್ ಅಂತ ಬಂದಾಗ 6 ಮ್ಯಾಚ್ ಆಗಿದೆ. 3 ಮ್ಯಾಚ್ನ GT ಅವ್ರು ಗೆದ್ದಿದ್ದಾರೆ, 3 ಮ್ಯಾಚ್ನ ನಾವು ಗೆದ್ದಿದ್ವಿ. ಈಕ್ವಲ್ ಆಗಿ ಸ್ಟ್ಯಾಟ್ಸ್ ಇಲ್ಲಿ ಮೇಂಟೈನ್ ಆಗಿದೆ 3-3. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ GT ವರ್ಸಸ್ RCB ಇಂಟ್ರೆಸ್ಟಿಂಗ್ಲಿ 3 ಮ್ಯಾಚ್ ಆಗಿದೆ. 3 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ದಿದ್ದಾರೆ ಅವರು, ನಾವು 1 ಮ್ಯಾಚ್ನ ಗೆದ್ದಿದ್ದೀವಿ. ಸೊ 2-1 ಇದೆ. GT ಅವರು 2, RCB ಅವರು 1. ಸೊ ಅವರೇ ಒಂದು ಸ್ವಲ್ಪ ಅಪ್ಪರ್ ಹ್ಯಾಂಡ್ ಸಾಧಿಸಿದ್ದಾರೆ. ಇಲ್ಲಿ
ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಅಂದರೆ ಶುಭ್ಮನ್ ಗಿಲ್ ಅವರು RCB ಮೇಲೆ 2023 ಸೆಂಚುರಿನ ಹೊಡೆದಿದ್ದಾರೆ. ಅದೇ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿನೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಸೆಂಚುರಿ ಹೊಡೆದಿದ್ದಾರೆ. ಟ್ವಿನ್ ಸೆಂಚುರಿನ ನಾವು ಅವತ್ತು ನೋಡಿದ್ವಿ. ವಿರಾಟ್ ಕೊಹ್ಲಿ ಅವ್ರದ್ದು ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ GT ಅಗೇನ್ಸ್ಟು ಕ್ರೇಜಿ ಆಗಿದೆ. ಯಾಕಂದರೆ 344 ರನ್ ಪ್ಲಸ್ನ ಹೊಡೆದಿದ್ದಾರೆ GT ಅಗೇನ್ಸ್ಟು. ಆಡಿರುವಂಥ 6 ಮ್ಯಾಚಲ್ಲಿ 344 ಅಂದರೆ ಸೈಕಾಗಿ ಆಡಿದ್ದಾರೆ ಅಂತಲೇ. ಕೊಹ್ಲಿ ಅವರ ಆವ್ರೇಜು 87 ಇದೆ ಗುರು, ನಂಬ್ತೀರಾ? GT ಅಗೇನ್ಸ್ಟ್ 87 ಇದೆ. ಕ್ರೇಜಿ ಆವ್ರೇಜ್ನ ಮೇಂಟೈನ್ ಮಾಡಿದರೆ. ಸೊ ಅದನ್ನು ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೊಹ್ಲಿಯ ಅಬ್ಬರ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ GT ಅಗೇನ್ಸ್ಟ್ ಇವರು ಅಷ್ಟು ಮಟ್ಟಿಗೆ ಯಾವತ್ತೂ ಕೂಡ ಫೇಲ್ ಆಗೇ ಇಲ್ಲ, ಎಲ್ಲ ಸಕ್ಸಸ್ನೇ ಕಂಡಿದ್ದಾರೆ. ಹೌದು, ಮ್ಯಾಚ್ನ ಸೋತಿರ್ಬೋದು ನಾವು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಬಟ್ ಆದರೂ ಕೂಡ ಸಕ್ಸಸ್ನ ಕಂಡಿದ್ದಾರೆ. ಸೊ ಇಲ್ಲಿ ಶುಭ್ಮನ್ ಗಿಲ್ ಕೂಡ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ RCB ಅಗೇನ್ಸ್ಟ್ ಸ್ಟ್ಯಾಟ್ಸ್ನ. ಅದೇ ಸೆಂಚುರಿನೂ ಕೂಡ ಇವರಿಗೆ ಇದೆ RCB ಅಗೇನ್ಸ್ಟ್ 2023 ಚೆನ್ನಾಗೇ ಆಡಿದರು. ಆ್ಯಂಡ್ ಮೊಹಮ್ಮದ್ ಸಿರಾಜ್ ಬೇರೆ ಇವತ್ತು ನಮ್ಮ RCB ಅಗೇನ್ಸ್ಟ್ ಆಡ್ತಾಯಿದ್ದಾರೆ, ಅವರ ಎಕ್ಸ್ ಟೀಮ್ ಅಗೇನ್ಸ್ಟ್ ಆಡ್ತಿದ್ದಾರೆ. ಒಂದು ಅವರಿಗೆ ವೈಬ್ರೇಷನ್ ಬಂದ್ಬಿಡುತ್ತೆ RCB ಅಗೇನ್ಸ್ಟ್. ನೋಡ್ದಲ್ಲಪ್ಪ, ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ಎಲ್ಲ ವೈರಲ್ ಆಗ್ತದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಒಂಥರ ಪಾಪ ಅಂತ ಅನಿಸುತ್ತೆ ನಮಗೆ, ಸಿರಾಜ್ ಬೈನ ನೋಡ್ತು ಅಂತ ಅಂದಾಗ DSP ನಮ್ಮ ಟೀಮಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಒಂದು ಹಳೆಯ ಎಮೋಷನ್ಸ್ ಎಲ್ಲ ಟ್ರಿಗರ್ ಆಗುತ್ತೆ. ಬಟ್ ಆದರೂ ಆಡಲೇಬೇಕೇನೋ, ಮಾಡೋದಕ್ಕಾಗೋದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರಕ್ಕೆ ಬಂತು ಅಂತಂದರೆ ಮಗ ಗೊತ್ತಿರೋದೇನೆ ಏನೇನಾಗಿದೆ ಅಂತ. ಇಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ಗೆ ಬಂದ್ಬಿಟ್ಟು ಇಲ್ಲಿ 180 ಆ್ಯಂಡ್ ಅಬೋವ್ ಇದೆ ಮಗ. ಹೌದು, ಲಾಸ್ಟ್ ಮ್ಯಾಚ್ ಒಂದು ಸ್ವಲ್ಪ ಲೋ ಸ್ಕೋರಿಂಗ್ ಆಯಿತು ಅಂತ ಅಂದ್ಕೊಳ್ಳಿ. 175 ಇದು ನಾಟ್ ಎ ಬಿಗ್ ಟೋಟಲ್ ಅಂತ ಹೇಳ್ಬೋದು ಚಿನ್ನಸ್ವಾಮಿಲಿ. ಬಟ್ ಆದರೂ ಕೂಡ ಈ ಮ್ಯಾಚು ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. RCB ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದರೆ. GT ಫಸ್ಟ್ ಬ್ಯಾಟಿಂಗ್ ಆಡಿರೋ 3 ವಿಕೆಟ್ ಈಸಿಲಿ ಕಳ್ಕೊಂಡ್ರು ಅಂದರೆ ಲೋ ಸ್ಕೋರಿಂಗ್ ಏನಾಗೋದು. ಬಟ್ RCB ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತ ಖಂಡಿತ ಒಂದು ಹೈ ಸ್ಕೋರಿಂಗ್ ಗೇಮ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಪೇಸಸ್ಗಳಿಗೆ ಅಸಿಸ್ಟು ಜಾಸ್ತಿ ಇದೆ, ಸ್ಪಿನ್ನರ್ಸ್ಗಳು ಸ್ಟ್ರಗಲ್ ಮಾಡುವಂಥ ಚಾನ್ಸೇ ಜಾಸ್ತಿ. ಯಾಕಂದರೆ ಸ್ಪಿನ್ನರ್ಸ್ ಅಂತ ಬಂದಾಗ ಈ ಒಂದು ಮನೆಯಲ್ಲಿ ಹಿಸ್ಟ್ರಿ ತೆಗೆದು ನೋಡ್ಕೊಂಡು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದರೆ. ಕೇವಲ ಫ್ಯೂ ಸ್ಪಿನ್ನರ್ಸ್ಗಳು ಮಾತ್ರ ಒಂದು ರೇಂಜಿಗೆ ಕ್ಲಿಕ್ ಆಗಿರುವಂಥದ್ದು, ಬರೀ ಹೊಡೆದ ತಿಂದಿರೋರೇ ಜಾಸ್ತಿ. ಪೇಸಸ್ಗಳು ಇನಿಷಿಯಲಿ ಪೋಪ್ಲಲ್ಲಿ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುವಂಥ ಚಾನ್ಸು ಕಾಣಿಸ್ತದೆ. ಎತ್ತಿದ್ರೆ ಪೋಪ್ಲಲ್ಲೇ ವಿಕೆಟ್ಸ್ಗಳನ್ನ ಎತ್ತಬೇಕು ಅಂದರೆ ಮೇನ್ ವಿಕೆಟ್ಸ್ ಏನಿದ್ದಾವೆ ಅವ್ರ ವಿಕೆಟ್ಸ್ನ ಪೋಬ್ಲಲ್ಲಿ ಎತ್ತಬೇಕು, ಇಲ್ಲಾಂದರೆ ಬಾಟಮ್ವರೆಗೂ ಬಿಟ್ಕೊಂಡ್ರು ಅಂತಂದರೆ ಚೆನ್ನಾಗೆ ಸ್ಕೋರು ಏರ್ಸಿರ್ತಾರೆ. ಸೊ ಸೆಂಚುರಿಗಳೆಲ್ಲ ನೋಡಿದ್ವಿ RCB ವರ್ಸಸ್ GT ಅಂತ ಬಂದಾಗ. ಸೊ ಆದ್ದರಿಂದ ಖಂಡಿತ ಇಲ್ಲಿ ಇನಿಷಿಯಲ್ ಬ್ರೇಕ್ ಥ್ರೂನ ಯಾವ ಟೀಮ್ ತೊಗೊಂಬರ್ತಾರೋ RCB ಆದಷ್ಟು ಬೇಗ ಬ್ರೇಕ್ ಥ್ರೂಗಳನ್ನ ತೊಗೊಂಬಂತು ಅಂದರೆ ಇವ್ರಿಗೆಲ್ಲೋ ಚಾನ್ಸ್ ಇರುತ್ತೆ. ಅವರು ಅಷ್ಟೇ ಇನಿಷಿಯಲ್ ಬ್ರೇಕ್ ಥ್ರೂಗಳನ್ನ ಎಷ್ಟು ಬೇಗ ಕೊಡ್ತಾರೋ ಅಷ್ಟು ಒಂಥರ ವಿನ್ನಿಂಗ್ ಪಾಸಿಬಿಲಿಟಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಪ್ಲೇಯಿಂಗ್ ಲೆವೆಲ್ ಅಂತ ಬಂದಾಗ ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಪ್ಲೇಯಿಂಗ್ 12. ಸೊ ಇದು ಪ್ರಾಬಬಲ್ ಪ್ರಿಡಿಕ್ಟೆಡ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 12 ಫಾರ್ ದಿಸ್ ಮ್ಯಾಚು ಅಂದ್ಕೊಂಡಿದ್ರು. ಮ್ಯಾನ್ ರೆಶಫರ್ಡ್ನ ಡ್ರಾಪ್ ಮಾಡೋದಕ್ಕೆ ಹೋಗೋದಿಲ್ಲ, RCB ಮೇಂಟೈನ್ ಮಾಡ್ತಾರೆ, ಅವರು 12 ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಸ್ಟ್ಯಾಟ್ಸ್ ವೈಸ್ ನೋಡ್ತು ಅಂತಂದ್ರೂ ಅಷ್ಟೇ, ಪ್ಲೇಯರ್ಗಳು ಇಂಡಿವಿಜುವಲಿ ಹೆಡ್ ಟು ಹೆಡ್ ನೋಡ್ತು ಅಂದ್ರೂ ಕೂಡ ಅಷ್ಟೇ RCB ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸ್ತಾರೆ. ಬ್ಯಾಟಿಂಗ್ ವೈಸ್ ನೋಡ್ತು ಅಂದರೆ, ಬೌಲಿಂಗ್ ವೈಸ್ ಬೇಕಾದರೆ ಒಂದು ರೇಂಜಿಗೆ ಮ್ಯಾಚ್ ಮಾಡ್ಬೋದು GT ಅವರು. ನೋಡಿ, ಅವರು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ರಶೀದ್ ಖಾನ್ ಆಗಿರ್ಬೋದು, ರಬಾಡ ಸಖತ್ತಾಗಿ ಬೌಲಿಂಗ್ ಆಗ್ತಾಯಿದ್ದಾರೆ. ಸಿರಾಜ್ ಭಯ್ಯ ಮತ್ತು ಪ್ರಸಿದ್ಧ ಕೃಷ್ಣ ಚೆನ್ನಾಗಿ ಬೌಲಿಂಗ್ನ ಆಗ್ತಾಯಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಬೌಲಿಂಗಲ್ಲಿ ಒಂದು ರೇಂಜಿಗೆ ಮ್ಯಾಚ್ ಮಾಡ್ಬೋದು. ಬಟ್ ಬ್ಯಾಟಿಂಗಲ್ಲಂತೂ RCBನ ಅವ್ರು ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಾ ಇರೋಂಥ ಬ್ಯಾಟಿಂಗ್ ಯೂನಿಟ್ ನಮ್ಮ RCBದು. ಇನ್ಫ್ಯಾಕ್ಟ್ ನಮ್ಮ ಓಪನರ್ಸಿಂದ ಹಿಡ್ಕೊಂಡು ನೀವು ನಂಬರ್ 8ವರೆಗೂ ಕೂಡ ಸೈಕಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇದೆ ನಮ್ಮ ಹತ್ರ. ಅವ್ರ ಹತ್ರ ಅಷ್ಟೊಂದು ಕಂಫರ್ಟಬಲ್ ಆಗಿರುವಂಥ, ಅಂಥ ಕನ್ಸಿಸ್ಟೆಂಟಾಗಿ ಆಡುವಂಥ, ಅಂಥ ಇಂಪ್ರೆಸಿವ್ ಬ್ಯಾಟಿಂಗ್ ಯೂನಿಟು ಕಾಣಿಸ್ತಾ ಇಲ್ಲ. ಹೌದು, ಸಾಯಿ ಸುದರ್ಶನಿಂದ ರನ್ಸ್ ಬರ್ತಿಲ್ಲ, ಗಿಲ್ಲಿಂದ ರನ್ಸ್ ಬರ್ತಾ ಇದೆ, ಬಟ್ಲರಿಂದ ಬರ್ತಾ ಇದೆ. ಬಟ್ ಅದೇ ಆ ಎರಡು ಜನದಿಂದ ಬಂತು ಅಂತಂದರೆ ಏನು, 2 ಜನದಿಂದ ಬಂದರು ಅಂದರೆ ಸಾಕು. ಲಾಸ್ಟ್ವರೆಗೂ ನಿಂತ್ಕೊಂಡ್ರು ಅಂತಂದರೆ ಟಾಪ್ 3 ಯಾರಾದರೂ ಒಬ್ರು ಲಾಸ್ಟ್ವರೆಗೂ ನಿಂತ್ಕೊಂಡಿತ್ತು ಅಂದರೆ ಖಂಡಿತ ಒಂದು ಹ್ಯೂಜ್ ಸ್ಕೋರ್ ಅಂತ ಹೊಡೆಯುವಂಥ ಚಾನ್ಸ್ ಇದೆ. ಬಟ್ ನಿಂತ್ಕೊಬೇಕಲ್ಲ ಅಲ್ಲಿ. ಅಂಥ ಹೆವಿ ಮಟ್ಟದ ಸ್ಕೋರ್ ಏನೋ ಸೆಂಚುರಿ ಎಲ್ಲ ಇನ್ನೂ ಬಂದಿಲ್ಲ GTಯ ಬ್ಯಾಟರ್ಸ್ಗಳಿಂದ ಈ ಒಂದು ಇಯರಲ್ಲಿ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಅದು ಹೇಳೋದಕ್ಕಾಗೋದಿಲ್ಲ, ಒಂಥರ ಹಂಗೆ ಫಿಲಿಪ್ಸ್ ಕೂಡ ಹೇಳೋದಕ್ಕಾಗೋದಿಲ್ಲ. ಸ್ಕೋರ್ ಬರ್ತಾ ಇಲ್ಲ ಅವರ ಬ್ಯಾಟಿಂದ, ಬರೀ ಫೀಲ್ಡಿಂಗಲ್ಲಿ ಮಾತ್ರ ಏರ್ಲೈನ್ಸು ಕಾಣಿಸ್ತಾ ಇದೆ. ಟೆವಾಟಿಯಾ ಮತ್ತು ಶಾರುಖ್ ಖಾನ್ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನು ಕೂಡ ಇಲ್ಲ, ಏನೋ ಅವ್ರು ಮ್ಯಾಚ್ ವಿನ್ನರ್ ಗೇಮ್ ಚೇಂಜ್ ಆಗೋಗ್ಬಿಡ್ತಾರೆ ಅಂತ. ಬಟ್ ನಮ್ಮ RCBಲಿ ಇರೋರೆಲ್ಲರೂ ಕೂಡ ಹೌದು ಬಿಡೋಗೋರೋ, ನೀವು RCBನೇ ಎಲ್ಲ ಅಂತ ಹೇಳ್ತೀರ ಬಂದ್ಬಿಟ್ಟು RCB ಹೇಟರ್ಸು. ಹೌದು ಗುರು, ಆನ್ ಪೇಪರ್ ನೋಡ್ತಾರೆ ಖಂಡಿತ ಸ್ಟ್ರಾಂಗ್ ಆಗೇ ಕಾಣಿಸಿದೆ RCB. ಇದು ಯಾರು ಬೇಕಾದ್ರೂ ಹೇಳ್ಬೋದು GT ವರ್ಸಸ್ RCB ಅಂತ ಬಂದಾಗ. ಯಾರಲ್ಲಿ ನಾನು ಸುಳ್ಳು ಹೇಳ್ತಾ ಇಲ್ಲ ಅಲ್ಲಿ. ಇವತ್ತು RCB ಏನಾದ್ರು ಇನ್ ಕೇಸ್ ಏನಾದ್ರು ಸೋತರು ಅಂತಂದರೆ ಅದು ಅವ್ರನ್ನೇ ಸೋತಂಗಿರುತ್ತೆ ಅಷ್ಟೇ. ಈ ಟೀಮ್ ವರ್ಸಸ್ ಆ ಟೀಮ್ ಅಂತ ಬಂದಾಗ ಆನ್ ಪೇಪರ್ ಗೆದ್ದಿದೆ ನಮ್ಮ RCB. ನೋಡಬೇಕು ಆನ್ ಫೀಲ್ಡ್ ಅದು ಯಾವ ಥರ ಮಾಡ್ತಾರೆ ಅಂತ. ನಿಮ್ಮ ಅನಿಸಿಕೆ ಇವತ್ತು RCBನ GTನ ಕಾಮೆಂಟ್ ಸೆಕ್ಷನ್ ಹಾಕಿ. ನನ್ನ ಪ್ರಕಾರ ಇವತ್ತು RCB 80-20 ಕಾಂಟೆಸ್ಟ್ ಆಗಿರೋದನ್ನ ಗೆದ್ದೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ.